ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತಹ ಉಗ್ರ ದಾಳಿಯ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಪ್ರವಾಸಿಗರನ್ನ ರಕ್ಷಿಸುವಂತ ಪ್ರಯತ್ನವನ್ನ ಮಾಡಿದರು. ಅದಕ್ಕೆ ಬೇಕಾದಂತ ಒಂದಿಷ್ಟು ಡೀಟೇಲ್ ಈಗ ಸಿಗ್ತಾ ಇದೆ. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮಗುವನ್ನು ರಕ್ಷಿಸಿದ್ದಾರೆ ಟೂರಿಸ್ಟ್ ಗೈಡ್ ಒಬ್ಬರು. ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿಯ ವೇಳೆ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಅರವಿಂದ್ ಅಗರ್ವಾಲ್ ಮತ್ತವರ ಪತ್ನಿ ಮಗು ಇವು ಪ್ರವಾಸಕ್ಕೆ ಅಂತ ಹೋಗಿದ್ರು. ಉಗ್ರಗಾಮಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮಗುವನ್ನ ಅಲ್ಲಿನ ಟೂರಿಸ್ಟ್ ಗೈಡ್ ನಸ್ಕತ್ ಅಹಮದ್ ಶಾ ರಕ್ಷಣೆ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅಗರ್ವಾಲ್ ಬರ್ಕೊಂಡಿದ್ದಾರೆ. ಟೂರಿಸ್ಟ್ ಗೈಡ್ ನಸ್ಗತ್ ಅಹಮದ್ ಶಾಗೆ ಸದ್ಯ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಮೊನ್ನೆ ತಾನೇ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಪತ್ನಿ ಅವರು ಮಾತನಾಡೋ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಸ್ಥಳೀಯರು ನಮಗೆ ಹೆಲ್ಪ್ ಮಾಡಿದ್ರು ಅನ್ನೋದನ್ನು ಹೇಳಿಕೊಂಡಿದ್ರು. ಆ ದಾಳಿ ಆದ ನಂತರ ನಮಗೆ ಮೇಲಿನಿಂದ ಕೆಳಗೆ ಬರೋದಕ್ಕೂ ಕೂಡ ಹೆಲ್ಪ್ ಮಾಡಿದ್ದು ಅಲ್ಲಿನ ಸ್ಥಳೀಯರೇ ಅನ್ನೋದನ್ನು ಹೇಳಿಕೊಂಡಿದ್ರು. ಈಗ ಅಂಥದ್ದೇ ಇನ್ನೊಂದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಒಬ್ಬರು ಟೂರಿಸ್ಟ್ ಗೈಡ್ ಹೆಲ್ಪ್ ಮಾಡಿರೋದು ಗೊತ್ತಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಇಲ್ಲಿ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ. ಕೆಲ ಸ್ಥಳೀಯರು ಉಗ್ರಗಾಮಿಗಳ ಜೊತೆ ಕೈ ಜೋಡಿಸಿದ್ರು ಅನ್ನುವಂಥ ವರದಿಗಳಿದ್ದಾವೆ. ಇನ್ನು ಕೆಲವರು ಪ್ರವಾಸಿಗರನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆ. ಖಂಡಿತವಾಗ್ಲೂ ರಕ್ಷಿತ್, ಕಾರಣ ಏನು ಅಂತಂದ್ರೆ ಈ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ದಿವಸ ಅಲ್ಲಿ ಅಗರ್ವಾಲ್ ಅಂದ್ರೆ ಅರವಿಂದ್ ಅಗರ್ವಾಲ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಅವರು ಹರಿಯಾಣ ಮೂಲದವರು. ಹರಿಯಾಣ ಮೂಲದಂತಹ ವ್ಯಕ್ತಿ ಅವರ ಕುಟುಂಬ ಸಮೇತರಾಗಿ ಅವರ ಪತ್ನಿ, ಮಗು ಮತ್ತೆ ಅಗರ್ವಾಲ್ ಈ ಮೂವರು ಸಹಿತ ಹೋಗಿರ್ತಾರೆ. ಆ ಮೂವರು ಸಹಿತ ಏನಂದ್ರೆ ಮೇಲ್ಗಡೆ ಫೋಟೋವನ್ನ ತೆಗೆಸ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ಅದ್ಭುತವಾದಂತಹ ಜಾಗ, ಪ್ರವಾಸಿ ತಾಣ ಆಗಿರುವಂತಹ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಆ ಟೂರಿಸ್ಟ್ ಗೈಡ್ ಕರ್ಕೊಂಡು ಹೋಗಿರ್ತಾರೆ ಜೊತೆಲಿ ಹೋಗ್ಬೇಕಾದಾಗ ಅವಾಗ ಏಕಾಏಕಿ ಗುಂಡಿನ ದಾಳಿ ಆಗೋದಕ್ಕೆ ಶುರು ಮಾಡುತ್ತೆ. ಯಾವಾಗ ಅರವಿಂದ್ ಅಗರ್ವಾಲ್ ಮತ್ತೆ ಅವರ ಪತ್ನಿ ಇಬ್ರು ಸಹಿತ ಆ ಮಗುವಿನಿಂದ ದೂರ ಇರ್ತಾರೆ, ಅವರು ಫೋಟೋನ ತೆಗೆಸ್ಕೊಳ್ತಾ ಇರ್ತಾರೆ. ಅವಾಗ ಮಗು ಕೇವಲ ಆ ಟೂರಿಸ್ಟ್ ಗೈಡ್ ಹತ್ರ ಮಾತ್ರ ಇರುವಂತದ್ದು. ಆ ಸಂದರ್ಭದಲ್ಲಿ ಆ ಮಗುವಿಗೆ ಏನಂದ್ರೆ ಶೀಲ್ಡ್ ರೀತಿಯಲ್ಲಿ ಆ ಮಗುವನ್ನ ಪ್ರಾಣವನ್ನ ರಕ್ಷಣೆ ಮಾಡೋದಕ್ಕೆ ಏನಂತಂದ್ರೆ ಬಹಳಷ್ಟು ಸಹಕಾರಿ ಮಾಡ್ತಾನೆ. ಕೇವಲ ಈ ಮಗು ಮಾತ್ರ ಅಲ್ಲ, ಇರುವಂತಹ ಬೇರೆ ಬೇರೆ ಟೂರಿಸ್ಟ್ ಗಳಿಗೂ ಸಹಿತ ನೀವು ಏನೋ ಗುಂಡಿನ ದಾಳಿ ಆಗ್ತಾ ಇದ್ದಂಗೆ ಏನಂತಂದ್ರೆ ಎಲ್ರಿಗೂ ಸಹಿತ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಹೇಳ್ತಾನೆ. ಅಂದ್ರೆ ಅದು ಗುಂಡಿನ ದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರಿಗೆ ಅದರ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಿ ಬಹಳಷ್ಟು ಜನರ ಪ್ರಾಣವನ್ನ ರಕ್ಷಣೆ ಮಾಡಿದ್ದಾನೆ ಅನ್ನುವಂತಹ ವಿಚಾರ ಸ್ವತಃ ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂತಹ ಅರವಿಂದ್ ಅಗರ್ವಾಲ್ ಅವರೇ ಏನಂದ್ರೆ ತಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ಏನಂತಂದ್ರೆ ಬರ್ಕೊಂಡಿರುವಂತದ್ದು. ಈಗ ಇವರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಪ್ರಶಂಸೆಯ ಮಾತು ಕೇಳಿ ಬರ್ತದೆ. ಯಾಕಂದ್ರೆ ಕಾಶ್ಮೀರ ಅಂದ ತಕ್ಷಣದಲ್ಲಿರುವಂತಹ ಸ್ಥಳೀಯರು ಸಹಿತ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಉಗ್ರಗಾಮಿಗಳಿಗೆ ಅನ್ನುವಂತಹ ಚರ್ಚೆಗೆ ಒಂದ್ ಕಡೆ ಆದ್ರೆ, ಈ ರೀತಿಯಾಗೂ ಸಹಿತ ಪ್ರವಾಸಿಗರನ್ನ ರಕ್ಷಣೆ ಮಾಡಿ ಅವರನ್ನ ಏನಂದ್ರೆ ಕೆಳಗಡೆ ಕರ್ಕೊಂಡ್ ಬರೋದಕ್ಕೂ ಸಹಿತ ಸಹಕಾರಿಯಾಗಿರ್ತಕ್ಕಂತಹ ಏನಂದ್ರೆ ಅಹಮದ್ ಶಾ ನಡೆಗೆ ಬಹಳಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಈ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಈ ತರ ಏನಂದ್ರೆ ಬಹಳಷ್ಟು ಜನ ಟೂರಿಸ್ಟ್ ಗಳನ್ನ ರಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಮೂಲಕವಾಗಿ ಬಹಳಷ್ಟು ಜನರ ಪ್ರಾಣವನ್ನ ಸಹಿತ ರಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಪ್ರಶಂಸೆ ವ್ಯಕ್ತವಾಗ್ತಾ ಇರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.